ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ರಾಜ್ಯ ಸರ್ಕಾರವು 2019ರಲ್ಲಿ ತೆರೆ ಕಂಡಂತಹ ಸಿನಿಮಾಗಳಿಗೆ ನಿನ್ನೆ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು. ಈ ಪಟ್ಟಿಯಲ್ಲಿ ಪೈಲ್ವಾನ್ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ್ದಕ್ಕಾಗಿ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು. ಆದರೆ ವಿವಿಧ ವೈಯಕ್ತಿಕ ಕಾರಣಗಳಿಂದ ಈ ಪ್ರಶಸ್ತಿಯನ್ನ ಸುದೀಪ್ ಸ್ವೀಕರಿಸುತ್ತಿಲ್ಲ. ನನಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಹಲವಾರು ಉತ್ತಮ ನಟರು ಇದ್ದಾರೆ, ಅವರಿಗೆ ಈ ಪ್ರಶಸ್ತಿ ನೀಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ರಾಜ್ಯ ಬಿಜೆಪಿಯನ್ನ ಬಿಡುವ ಬಗ್ಗೆ ಮಾತನಾಡಿದ್ದಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಫುಲ್ ಅಲರ್ಟ್ ಆಗಿದೆ. ಜೆಪಿ ನಡ್ಡಾ ಶ್ರೀರಾಮುಲು ಅವರಿಗೆ ದೂರವಾಣಿ ಕರೆಯನ್ನ ಮಾಡಿ ಮನವೊಲಿಸಲು ಪ್ರಯತ್ನ ಮಾಡಿದ್ದಾರೆ. ಈ ವೇಳೆ ಮೊನ್ನೆ ನಡೆದಂತ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತಮಗಾದ ಅವಮಾನದ ಬಗ್ಗೆ ವಿವರಣೆಯನ್ನ ನೀಡಿದಾಗ, ನೀವು ದೆಹಲಿಗೆ ಬನ್ನಿ, ಮಾತನಾಡೋಣ, ಪಕ್ಷ ಬಿಡುವ ಬಗ್ಗೆ, ಪಕ್ಷ ವಿರೋಧಿಯಾಗಿ ಮಾತನಾಡುವ ಬಗ್ಗೆ ನೀವು ಆ ರೀತಿ ಮಾಡಬೇಡಿ. ಶ್ರೀರಾಮುಲು ಅವರಿಗೆ ಜೆಪಿ ನಡ್ಡಾ ಅವರು ಮನವರಿಕೆಯನ್ನ ಮಾಡಿದ್ದಾರೆ, ಮತ್ತೆ ದಿಲ್ಲಿಗೆ ಬುಲಾವನ್ನ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ನಮ್ಮ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ, ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಿದ್ದೇವೆ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ, ಆದರೆ ಕಾಂಗ್ರೆಸ್ನಲ್ಲಿ ಆ ರೀತಿ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ರಾಜ್ಯ ಸರ್ಕಾರವು ಸಂಪೂರ್ಣವಾಗಿ 5 ವರ್ಷ ಅಧಿಕಾರವನ್ನು ನಡೆಸುತ್ತೆ. ರಾಜ್ಯ ಸರ್ಕಾರ 2028ರ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ನಿನ್ನೆ ಮಹಾರಾಷ್ಟ್ರದ ಜಲ್ಗಾಂವ್ನಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸಿದೆ. 13ಕ್ಕೆ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ ರೈಲ್ವೆ ಸಚಿವಾಲಯ ಹೆಚ್ಚುವರಿಯಾಗಿ ತಲಾ 1.5 ಲಕ್ಷ ಪರಿಹಾರವನ್ನು ಘೋಷಿಸಿದೆ. ಪುಷ್ಪಕ್ ಎಕ್ಸ್ಪ್ರೆಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂಬ ವದಂತಿಗೆ ಹೆದರಿ ತಮ್ಮ ರಕ್ಷಣೆಗೆ ಚಲಾಯಿಸುವ ರೈಲಿನಿಂದ ಪ್ರಯಾಣಿಕರು ಕೆಳಗೆ ಜಿಗಿದಿದ್ದ ವೇಳೆ ಮತ್ತೊಂದು ರೈಲಿನಡಿಯಲ್ಲಿ ಸಿಲುಕಿ 13 ಜನರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಅಲ್ಲಿ ಉಳಿದಂಥವರಿಗೆ ಇನ್ನು ಕೆಲವರಿಗೆ ಪರಿಹಾರವನ್ನ ಈಗಾಗಲೇ ಘೋಷಣೆ ಮಾಡಲಾಗಿತ್ತು, ಆದರೆ ಹೆಚ್ಚುವರಿಯಾಗಿ 1.5 ಲಕ್ಷವನ್ನ ಘೋಷಣೆ ಮಾಡಲಾಗಿದೆ. ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ ಗುಡ್ ನ್ಯೂಸ್ ನೀಡಿದೆ. ಪರಿಷತ್ನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದಲ್ಲಿ ಸಿಟಿ ರವಿ ವಿರುದ್ಧ ಜನವರಿ 30ರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚಿಸಿದ್ದು, ಸಿಟಿ ರವಿಗೆ ಹೈಕೋರ್ಟ್ ಇಂದು ಬಿಗ್ ರಿಲೀಫ್ ನೀಡಿದೆ. ಸಿಟಿ ರವಿ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದು, ಪ್ರತಿಯಾಗಿ ಕ್ರಿಮಿನಲ್ ಕೃತ್ಯಗಳಿಗೆ ವಿನಾಯಿತಿ ಇಲ್ಲ ಅಂತ ಎಸ್ಪಿಪಿ BA ಬೇಳಿಯಪ್ಪ ಅವರು ವಾದವನ್ನ ಮಾಡಿದರು. ಇನ್ನು ರಾಜ್ಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಸೋಲಿಸಲು ಅಥವಾ ಅವರನ್ನ ಸೆಡ್ಡು ಹೊಡೆಯಲು DCM DK ಶಿವಕುಮಾರ್ ಬಿಜೆಪಿಯಿಂದ ಶ್ರೀರಾಮುಲು ಅವರನ್ನ ಸೆಳೆಯುತ್ತಿದ್ದಾರೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡಿದ್ರು. ಈಗ ಈ ಆರೋಪ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ DK ಶಿವಕುಮಾರ್, ನನ್ನನ್ನ ಯಾರೂ ಕೂಡ ಭೇಟಿ ಮಾಡಿಲ್ಲ, ಅವರ ಪಕ್ಷದ ಆಂತರಿಕ ಸಂಘರ್ಷವೇ ಹೊರತು ನನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ, ಅವರೇ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಬೇಕು ಅಂತ ಪ್ರಯತ್ನಿಸಿರಬಹುದು ಅಂತ DKಶಿ ಇವತ್ತು ಮಾಧ್ಯಮದವರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ 5 ವರ್ಷದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸುವುದಾಗಿ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಹಾಗೂ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಭರವಸೆಯನ್ನ ನೀಡಿದ್ದಾರೆ. ಯುವಕರಿಗೆ ಉದ್ಯೋಗ ಸೃಷ್ಟಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಅಂತ ಅವರು ಹೇಳಿದ್ರು. ಈ ಸಮಸ್ಯೆಯನ್ನು ಬಗೆಹರಿಸಲು ತಮ್ಮ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ತಂಡವು ಕರಡು ಯೋಜನೆಯನ್ನು ಸಿದ್ಧಪಡಿಸುತ್ತಿದೆ ಅಂತ ಅವರು ಬಹಿರಂಗವನ್ನು ಪಡಿಸಿದ್ದಾರೆ. ಆದರೆ ಕಳೆದ 2 ಅವಧಿಗೂ ಕೂಡ ದೆಹಲಿಯಲ್ಲಿ ಇರುವುದು ಇವರ ಸರ್ಕಾರವೇ. ಆದರೆ ಇಲ್ಲಿಯ ತನಕ ಯಾಕೆ ಈ ರೀತಿ ಮಾಡಲಿಕ್ಕೆ ಆಗಿಲ್ಲ ನಿಮ್ಮಿಂದ, ಯಾಕೆ ಈಗ ಸಡನ್ ಅಂತ ಈ ರೀತಿಯ ನಿರ್ಧಾರಗಳನ್ನ, ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ ಅಂತ ಬಿಜೆಪಿಯು ಕೂಡ ಇವರಿಗೆ ಕೌಂಟರ್ ಅನ್ನ ಮಾಡಿರುವಂಥದ್ದು. ಸಂಭಾಜಿ ಮಹಾರಾಜರ ಜೀವನಾಧಾರಿತ ಛಾವಾ ಚಿತ್ರದಲ್ಲಿ ಮಹಾರಾಜರ ಪತ್ನಿ ಯೇಸುಬಾಯಿ ಪಾತ್ರದಲ್ಲಿ ಅಭಿನಯಿಸಿರುವಂತಹ ನಟಿ ರಶ್ಮಿಕಾ ಮಂದಣ್ಣ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ, ನಾನು ಸಾಮಾನ್ಯವಾಗಿ ಅಳುವುದಿಲ್ಲ, ಆದರೆ ಈ ಟ್ರೇಲರ್ ನನ್ನನ್ನ ಕಣ್ಣೀರಾಗಿಸಿತ್ತು ಎಂದಿದ್ದಾರೆ. ದಕ್ಷಿಣದ ಹುಡುಗಿಯಾಗಿ ಮಹಾರಾಣಿಯಾಗಿ ಯೇಸುಬಾಯಿ ಪಾತ್ರದಲ್ಲಿ ನಟಿಸಿರುವುದು ವಿಶೇಷ ಅನುಭವ. ಈ ಸಿನಿಮಾದ ನಂತರ ನಾನು ನಿವೃತ್ತಿ ಹೊಂದಿದರೂ ಬೇಸರ ಇಲ್ಲ ಅಂತ ಸಿನಿಮಾದ ಗುಣಮಟ್ಟದ ಪ್ರತಿ ಮೆಚ್ಚುಗೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಆ ಒಂದು ಸೆಟ್ನಲ್ಲಿ, ಒಂದು ಸಿನಿಮಾದ ಶೂಟಿಂಗ್ ವೇಳೆ ಸೆಟ್ನಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಕುಂಟುತ್ತವೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಆ ಒಂದು ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ.
ಶ್ರೀರಾಮುಲು ಬಿಜೆಪಿ ಪಕ್ಷವನ್ನ ತೊರಿಬೇಕೋ ಬೇಡವೋ ಎಂಬುದು ಅವರ ವೈಯಕ್ತಿಕ ವಿಚಾರ. ಆದರೆ ನನ್ನ ಮೇಲೆ ಆರೋಪ ಮಾಡಿ ತೊರೆಯುವುದೇಕೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂಡೂರು ಉಪಚುನಾವಣೆ ಸೋಲಿಗೆ ನಾನು ಕಾರಣವೆಂತ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಹೇಳಿರಬಹುದು ಎಂದಿದ್ದಂತಹ ರಾಮುಲು ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ರಾಮುಲು ಅವರನ್ನ ಸೆಳೆಯುತ್ತಿದ್ದಾರೆ ಎಂಬ ವದಂತಿ ಬಳ್ಳಾರಿಯಾದ್ಯಂತ ಹರಡುದಾಡುತ್ತಿದೆ ಅಂತ ಅವರು ಹೇಳಿದ್ದಾರೆ. ಆದರೆ ಸಂಡೂರಿನಲ್ಲಿ ನಡೆದಂತ ಉಪಚುನಾವಣೆ ವೇಳೆಗೆ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಮತ್ತೆ ಬಂಗಾರು ಹನುಮಂತು ಪರವಾಗಿ ಇವರೆಲ್ಲರೂ ಪ್ರಚಾರವನ್ನ ಮಾಡಿದ್ರು. ವಿಜೇಂದ್ರ ಕೂಡ ಒಂದೆರಡು ದಿನ ಹೋಗಿದ್ರು. ಆದರೆ ಸೋಲಾಯಿತು, ಅಲ್ಪ ಮತದಲ್ಲಿ ಸೋಲಾಯಿತು. ಹಾಗಾಗಿ ಆ ಸೋಲಿನ ಇದರಲ್ಲಿದ್ದಂತ ಬಿಜೆಪಿ ಆ ಒಂದು ಸೋಲಿನ ಬಗ್ಗೆ ವಿಮರ್ಶೆಯನ್ನ ಕೇಳುತ್ತೆ. ಸೋಲಿನ ಬಗ್ಗೆ ನಿನ್ನೆ ಸಭೆಯಲ್ಲಿ ಕೇಳಿದಾಗ ರಾಮುಲು ಅವರಿಗೆ ಅವಮಾನ ಆಗಿತ್ತು. ಆದರೆ ರಾಮುಲು ಅವರು ತನಗೆ ಆದಂತ ಅವಮಾನವನ್ನ ಸಹಿಸದೆ ಪಕ್ಷದಿಂದ ಹೊರಬರುವ ಬಗ್ಗೆ ಮಾತನ್ನು ಕೂಡ ಆಡಿದ್ರು. ಈ ಒಂದು ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಗಾಲಿ ಜನಾರ್ದನ್ ರೆಡ್ಡಿ ಅವರು ಡಿಕೆಶಿ ಅವರಿಗೆ ಕರೆತಿರಬಹುದು. ಸತೀಶ್ ಜಾರಕಿಹೊಳಿ ಮತ್ತು ರಾಮುಲು ಅವರು ಇಬ್ರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂತ ನಾಯಕರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸಲು ಈ ರೀತಿ ಪ್ಲಾನ್ ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಮೆರಿಕದ ಉತ್ತರ ಲಾಸ್ ಏಂಜಲೀಸದಲ್ಲಿ ಮತ್ತೆ ಕಾಡ್ಗಿಚ್ಚು ಉಲ್ಬಣಿಸಿದೆ. 8,000 ಎಕರೆಗೂ ಹೆಚ್ಚು ವ್ಯಾಪ್ತಿಯಲ್ಲಿ ಆವರಿಸಿದೆ. ಪರಿಣಾಮ 19,000ಕ್ಕೂ ಹೆಚ್ಚು ಜನರನ್ನ ತಕ್ಷಣ ಸ್ಥಳಾಂತರಕ್ಕೆ ಅಧಿಕಾರಿಗಳು ಆದೇಶಿಸಿದ್ದಾರೆ. ಬೆಂಕಿ ಇನ್ನಷ್ಟು ವ್ಯಾಪಿಸಿದರೆ ಇನ್ನು 16,000 ಜನರು ಸ್ಥಳಾಂತರಿಸುವ ಅಗತ್ಯವಿದೆ ಅಂತ ಅಗ್ನಿಶಾಮಕ ಇಲಾಖೆ ತಿಳಿಸಿದೆ. ಕಳೆದ 9 ತಿಂಗಳುಗಳಿಂದ ಕ್ಯಾಲಿಫೋರ್ನಿಯಾದಲ್ಲಿ ಮಳೆ ಸುರಿದಿಲ್ಲ. ಆದರೆ ಮುಂದಿನ 3 ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಅಲ್ಲಿರುವಂತಹ ಹವಾಮಾನ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇವಾಗಿದ್ವು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ ರೌಂಡ್ ಅಪ್ ನಲ್ಲಿ.